ಬಾಗಲಕೋಟೆ ಜಿಲ್ಲೆ ಇಳಕಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಇಳಕಲ್ಲ ಹುನಗುಂದ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ನೀರಿನ ಪಂಪ್ ಹೌಸ್ ಬಳಿ ದಿನಾಂಕ ಜೂನ್ 1, 2025 ರಂದು ಮಧ್ಯಾಹ್ನ 2 ರಿಂದ 2 ಗಂಟೆ 30 ನಿಮಿಷದ ಅವಧಿಯಲ್ಲಿ ಒಬ್ಬ ಮಹಿಳೆ ಮತ್ತು ಯುವತಿ ಕಾರು ಚಲಾಯಿಸುವ ಚಾಲಕ ಸೇರಿ 3 ಜನರಿದ್ದ K34N 9698 ಸಂಖ್ಯೆಯ ಕಾರು ಬಳ್ಳಾರಿಯಿಂದ ವಿಜಯಪುರಕ್ಕೆ ಪ್ರಯಾಣಿಸುತ್ತಿರುವಾಗ ಕಾರಿನ ಮುಂದೆ ಪ್ರಯಾಣಿಸುತ್ತಿರುವ ಲಾರಿಯ ಚಾಲಕ ಏಕಾಏಕಿ ಎಡದಿಂದ ಬಲಕ್ಕೆ ರಸ್ತೆ ಪಥ ಬದಲಿಸಿದಾಗ ಕಾರು ಎಡಭಾಗದಲ್ಲಿ ರಸ್ತೆ ಪಥ ಬದಲಿಸುತ್ತಿದ್ದಂತೆ ನಿಯಂತ್ರಣಕ್ಕೆ ಬಾರದೆ ರಸ್ತೆ ಪಕ್ಕದ ತಗ್ಗು ಪ್ರದೇಶದಲ್ಲಿರುವ ನೀರಿನ ಪಂಪ್ ಹೌಸಿನ ದಾಸ್ತಾನಾಗಿರಿಸಿದ ಕೊಳವೆಗಳ ಮೇಲೆ ನೇತಾಡುತ್ತಾ ನಿಂತ ರಸ್ತೆ ಅಪಘಾತದ ಘಟನೆ ಜರುಗಿದೆ. ಈ ಒಂದು ಘಟನಾ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ. ಏತನ್ಮಧ್ಯೆ ಅದೃಷ್ಟವಶಾತ್ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದ ಪ್ರಯಾಣಿಕರಿಗೆ ಯಾವುದೇ ಗಂಭೀರ ಗಾಯ ಮತ್ತು ಸಾವು ನೋವಿನ ಘಟನೆ ಜರುಗದೆ ಪ್ರಾಣಾಪಾಯದಿಂದ ಪಾರಾಗಿರುವುದೇ ಸಮಾಧಾನಕರ ಸಂಗತಿಯಾಗಿದೆ. ನಂತರ ಮಾಧ್ಯಮ ಪ್ರತಿನಿಧಿಗಳು ಕಾರು ಚಾಲಕರಾದ ವಿಮಲಕುಮಾರರನ್ನು ಸಂಪರ್ಕಿಸಿದಾಗ ರಸ್ತೆ ಅಪಘಾತದ ಮಾಹಿತಿ ನೀಡುತ್ತಾ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹಾಗೂ ಈ ಒಂದು ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಲಾರಿ ಅವನು ಲೆಫ್ಟಿಗೆ ಬಂದ. ಎಲ್ಲಿಂದ ಹೊರಟಿದ್ರಿ ಸರ್ ನೀವು? ನಾನು ಬಳ್ಳಾರಿಯಿಂದ ಬಿಜಾಪುರಿಗೆ ಹೋಗ್ತಾ ಇದ್ದೆ. ಹೋಗ್ತಿರ್ಬೇಕಾಗ ಗಾಡಿ ಲಾರಿ ಅವನು ಲೆಫ್ಟಿಗೆ ಬಂದ. ನಾನು ಲೆಫ್ಟಿಗೆ ಬಂದ ಅಂತ ಹೇಳ್ಬಿಟ್ಟು ನಾ ಇಲ್ಲಿ ಸೈಡ್ ಬಂದೆ. ಈ ಮಣ್ಣಲ್ಲೇ ಗಾಡಿ ಸ್ಕಿಡ್ ಆಗಿ ಎಷ್ಟು ಗಂಟೆಗೆ ಆಗಿತ್ತು ಸರ್? ಇದು 2:30 ಸುಮಾರು ಆಗಿದೆ. 2:30. ಅವ್ನು ನಿದ್ರಲಿಲ್ಲ ಏನು ಲಾರಿ? ಅವನು ಯಾವುದೋ ಇಲ್ಲ, ಅವ್ನು ಹಾಗೆ ಹೋಗ್ಬಿಟ್ಟು. ಯಾವ್ದು ಇದು ಪಂಜಾಬಿ ಪಂಜಾಬ್ ಎಲ್ಲಿ ಯಾವ ರಾಜ್ಯ ಐತ್ರಿ ಅದು? ನಿಮ್ಗೆ ನೋಡಿಲ್ಲ, ಹಾಗೆ ಹೋಗ್ಬಿಟ್ಟ. ಹೋದ್ ನಾವು. ನಿಮ್ಗೆ ಯಾರಿಗೆ ಪೆಟ್ಟಾಗಿತ್ತು ಸರ್? ಎಷ್ಟು ಜನ ಹೊಂಟಿದ್ರಿ ಸರ್ ಇವಾಗ? 3 ಜನ ಇತ್ತು. 3 ಜನ ಐತ್ರಿ. ನಿಮ್ಮ ಹೆಸರು ಸರ್? ವಿಮಲ್ ಕುಮಾರ್. ವಿಮಲ್ ಕುಮಾರ್ ಅಂತ. ಯಾರಿಗೂ ಪೆಟ್ಟಾಗಿಲ್ಲ ಅಲ್ಲ ಸರ್? ಯಾರಿಗೇನು. ಥ್ಯಾಂಕ್ ಯು ಸರ್.